ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 1000 ದಿನ, ಬರೋಬ್ಬರಿ 1000 ದಿನ. ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಆರಂಭವಾಗಿ 1000 ದಿನಗಳು ಪೂರ್ಣಗೊಂಡಿವೆ. ಯಾವುದೇ ಒಂದು ಯುದ್ಧ 1000 ದಿನವನ್ನ ಮುಟ್ಟುತ್ತೆ ಅಂದ್ರೆ ಅದು ದೊಡ್ಡ ಪ್ರಮಾಣದ ಯುದ್ಧ ಅನ್ನೋದರಲ್ಲಿ ಅನುಮಾನ ಬೇಡ. ಅದು ಕೂಡ ಆಧುನಿಕ ಯುಗದಲ್ಲಿ ಯುದ್ಧವೊಂದು ಇಲ್ಲಿವರೆಗೆ ತಲುಪಿಬಿಟ್ಟಿದೆ. 1000 ದಿನಗಳು ಕಳೆಯುತ್ತಿದ್ದಂತೆ ಯುದ್ಧದ ತೀವ್ರತೆ ಕೂಡ ಹೆಚ್ಚಾಗ್ತಾ ಇದೆ. ಒಂದ್ ಕಡೆ ಅಮೆರಿಕ ರಷ್ಯಾವನ್ನ ಸುಮ್ಮನೆ ಕೆಣಕುವ ಪ್ರಯತ್ನವನ್ನ ಮಾಡ್ತಾ ಇದೆ. ಬೈಡನ್ ಇನ್ನೇನು ಅಧಿಕಾರದಿಂದ ಇಳಿಯುವ ಟೈಮ್ನಲ್ಲಿ ಉಕ್ರೇನ್ಗೆ ಅಮೆರಿಕ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಲು ಅನುಮತಿ ಕೊಟ್ಟುಬಿಟ್ಟಿದ್ದಾರೆ. ಇದು ಉರಿಯುವ ಬೆಂಕಿಗೆ ತುಪ್ಪ ಸುರಿದ ರೀತಿಯಾಗಿದೆ. ಅಮೆರಿಕದ ಈ ನಿರ್ಧಾರದಿಂದ ರಷ್ಯಾಧಿಪತಿ ಪುಟಿನ್ ಕೆರಳಿ ಕೆಂಡವಾಗಿದ್ದಾರೆ. ಮೊದಲೇ ರೋಷಾಗ್ನಿ ಜ್ವಾಲೆಯಲ್ಲಿ ಕುದಿಯುತ್ತಿದ್ದ ಪುಟಿನ್ ಈಗ ದೊಡ್ಡದೊಂದು ನಿರ್ಧಾರ ತೆಗೆದುಕೊಂಡ್ಬಿಟ್ಟಿದ್ದಾರೆ. ಆ ನಿರ್ಧಾರ ಏನಪ್ಪಾ ಅಂತ ಕೇಳಿದ್ರೆ ನ್ಯೂಕ್ಲಿಯರ್ ಅಟ್ಯಾಕ್. ರಷ್ಯಾ ಇಲ್ಲಿವರೆಗೆ ಉಕ್ರೇನ್ ಮೇಲೆ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡುವ ಯೋಚನೆಯನ್ನ ಮಾಡಿರಲಿಲ್ಲ. ಆದರೆ ಅಮೆರಿಕ ಯಾವಾಗ ತನ್ನ ಅಸ್ತ್ರಗಳನ್ನು ಬಳಕೆ ಮಾಡೋದಕ್ಕೆ ಅನುಮತಿ ಕೊಟ್ಟು ಬಿಡ್ತೋ ಅಲ್ಲಿಂದ ರಷ್ಯಾ ತನ್ನ ಮನಸ್ಥಿತಿಯನ್ನ ಬದಲಾವಣೆ ಮಾಡಿಕೊಂಡಿದೆ. ಇನ್ನು ಮುಂದೆ ಹೀಗೆ ಕುಳಿತರೆ ನಮ್ಮ ಬುಡಕ್ಕೆ ಬೆಂಕಿ ಬೀಳುತ್ತೆ ಅಂತ ರಷ್ಯಾ ತನ್ನ ಬಳಿ ಇರುವ ಬ್ರಹ್ಮಾಸ್ತ್ರವನ್ನೇ ರಣರಂಗದಲ್ಲಿ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ರಷ್ಯಾ ನೆಲದ ಕಾನೂನಿನ ಪ್ರಕಾರ ಯಾವ ದೇಶದ ಬಳಿ ಅಣ್ವಸ್ತ್ರ ಇರೋದಿಲ್ವೋ ಆ ದೇಶದ ಮೇಲೆ ಅಣ್ವಸ್ತ್ರ ದಾಳಿಯನ್ನ ಮಾಡುವಂತಿಲ್ಲ. ಅಂದ್ರೆ ಉಕ್ರೇನ್ನ ಮೇಲೆ ಕೂಡ ರಷ್ಯಾ ನಿಯಮದ ಪ್ರಕಾರ ನ್ಯೂಕ್ಲಿಯರ್ ದಾಳಿ ಮಾಡುವ ಹಾಗಿಲ್ಲ. ಆದರೆ ರಷ್ಯಾ ಅಧ್ಯಕ್ಷ ಪುಟಿನ್ ಈ ನಿಯಮವನ್ನ ಬದಲಾವಣೆ ಮಾಡಿದ್ದಾರೆ ಅನ್ನುವ ಸುದ್ದಿ ಹೊರಬರ್ತಾ ಇದೆ. ಅಲ್ಲಿಗೆ ಪುಟಿನ್ ಅಣ್ವಸ್ತ್ರ ದಾಳಿಗೆ ಸಿದ್ಧವಾಗಿರೋದು ಬಹುತೇಕ ಕನ್ಫರ್ಮ್. ಹೀಗೆ ದೊಡ್ಡದೊಂದು ನಿರ್ಧಾರ ತೆಗೆದುಕೊಂಡಿರುವ ಪುಟಿನ್ ಭಾರತಕ್ಕೆ ಬರುವ ಪ್ಲಾನ್ ಹಾಕಿಕೊಂಡಿದ್ದಾರೆ ಅನ್ನುವ ಸುದ್ದಿ ರಷ್ಯಾದಿಂದ ಬರ್ತಾ ಇದೆ. ಯುದ್ಧ ಆರಂಭವಾದ ಬಳಿಕ ವಿದೇಶ ಪ್ರವಾಸವನ್ನ ಕಡಿಮೆ ಮಾಡಿರುವ ಪುಟಿನ್ ಈಗ ಭಾರತ ಪ್ರವಾಸಕ್ಕೆ ಒತ್ತು ಕೊಟ್ಟಿದ್ದಾರೆ ಅನ್ನುವ ಸಂಗತಿ ಬೆಳಕಿಗೆ ಬಂದಿದೆ. ಎಲ್ಲ ಅಂದುಕೊಂಡಂತಾದರೆ ಪುಟಿನ್ ಹೊಸ ವರ್ಷದೊಳಗೆ ಭಾರತಕ್ಕೆ ಬರಲಿದ್ದಾರೆ. ಅಷ್ಟಕ್ಕೂ ಪುಟಿನ್ ಭಾರತ ಪ್ರವಾಸ ಮಾಡ್ತಾ ಇರುವ ಉದ್ದೇಶ ಏನು? ಉಕ್ರೇನ್ ಮೇಲೆ ನ್ಯೂಕ್ಲಿಯರ್ ದಾಳಿ ಮಾಡೋದಕ್ಕೆ ರಷ್ಯಾ ಯಾವ ರೀತಿ ಸಜ್ಜುಗೊಂಡಿದೆ, ಅದಕ್ಕಾಗಿ ಯಾವ ರೀತಿಯ ನಿಯಮಗಳನ್ನ ಬದಲಾವಣೆ ಮಾಡಿದೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ರಷ್ಯಾ ಹಾಗೂ ಉಕ್ರೇನ್ ನಡುವಿನ ಯುದ್ಧ ಆರಂಭವಾಗಿ 1000 ದಿನಗಳು ಕಳೆದಿವೆ. ಯುದ್ಧ ಆರಂಭ ಆದ ಸಂದರ್ಭದಲ್ಲಿ ಈ ಯುದ್ಧ 1-2 ತಿಂಗಳಲ್ಲಿ ಮುಗಿದು ಹೋಗುತ್ತೆ. ಉಕ್ರೇನ್ ವಿರುದ್ಧ ರಷ್ಯಾ ಸುಲಭದಲ್ಲೇ ಜಯ ಸಾಧಿಸುತ್ತೆ. ರಷ್ಯಾದಂತಹ ಬಲಿಷ್ಠ ದೇಶಕ್ಕೆ ಉಕ್ರೇನ್ ಅನ್ನುವ ಪುಟ್ಟ ದೇಶದ ಎದುರು ಗೆಲುವು ಸಾಧಿಸುವುದು ದೊಡ್ಡ ವಿಷಯವೇ ಅಲ್ಲ ಅಂತ ಜಗತ್ತು ಅಂದುಕೊಂಡಿತ್ತು. ಆದರೆ ಅಂದುಕೊಂಡಿದ್ದು ನಡೆಯಲೇ ಇಲ್ಲ. ಹೀಗೆ ಜಗತ್ತಿನಲ್ಲಿ ಯಾವಾಗ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಆಗುವ ಈ ಬದಲಾವಣೆಗಳು ಗ್ಲೋಬಲ್ ಮಾರ್ಕೆಟ್ ಮೇಲೆ, ಉದ್ಯೋಗದ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿ ನಾವು ಭವಿಷ್ಯದ ವಿಚಾರಗಳಿಗೆ ಸಿದ್ಧವಾಗಿರಬೇಕು. ನಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಬೇಕು. ಭವಿಷ್ಯದಲ್ಲಿ ಪವರ್ ಇರೋದು ಮಾಸ್ಟರ್ ತಂತ್ರಜ್ಞಾನವನ್ನ ಅರ್ಥ ಮಾಡಿಕೊಂಡವರಿಗೆ ಮಾತ್ರ. ನಮ್ಮ ಸ್ಕಿಲ್ಗಳನ್ನ ನಾವು ಅಪ್ಡೇಟ್ ಮಾಡಿಕೊಳ್ಳದೆ ಹೋದ್ರೆ ನಾವು ಈ ಜಗತ್ತಿನಲ್ಲಿ ಯಾವಾಗ ಕಳೆದು ಹೋಗುತ್ತೇವೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಅದರಲ್ಲೂ ಈಗ ಗೊತ್ತಿರಲೇಬೇಕಾದಂತಹ ದೊಡ್ಡ ಸ್ಕಿಲ್ ಏನಪ್ಪಾ ಅಂತ ಕೇಳಿದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AI ಬಂದ ಮೇಲೆ ತುಂಬಾ ಜನ ಉದ್ಯೋಗ ಕಳೆದುಕೊಂಡ್ರು ಅನ್ನೋದು ನಿಮಗೆ ಗೊತ್ತಿರಬಹುದು. ಈ ರೀತಿಯ ಸಮಸ್ಯೆಗಳಿಂದ ನಾವು ಬಚಾವಾಗೋದು ಹೇಗೆ ಅಂತ ಕೇಳಿದ್ರೆ ನಮಗೂ ಕೂಡ AI ತಂತ್ರಜ್ಞಾನದ ಬಗ್ಗೆ ಅರಿವು ಇರಬೇಕು. ಆಗ ಮಾತ್ರ ನಾವು ಈ ಹೋರಾಟದ ದುನಿಯಾದಲ್ಲಿ ಈಜೋದಕ್ಕೆ ಸಾಧ್ಯ. ನಿಮ್ಮ ಭವಿಷ್ಯ ಗಟ್ಟಿಯಾಗಬೇಕು ಅಂದ್ರೆ AI ಬಗ್ಗೆ ನಿಮಗೆ ಗೊತ್ತಿರಬೇಕು. ಹೀಗಾಗಿ ನಾವು ನಿಮ್ಗೊಂದು ಕೋರ್ಸ್ನ ಬಗ್ಗೆ ಹೇಳ್ತಾ ಇದ್ದೇವೆ. 3 ಗಂಟೆಯ ಟ್ರೈನಿಂಗ್ ಸೆಷನ್ ಇದು. ಈ ಟ್ರೈನಿಂಗ್ ಸೆಷನ್ ಸಾಮಾನ್ಯವಾಗಿ ಪೇಯ್ಡ್ ಆಗಿರುತ್ತೆ. ಆದರೆ ಮೊದಲ 1500 ವೀಕ್ಷಕರಿಗೆ ಫ್ರೀಯಲ್ಲೇ ಇದು ಲಭ್ಯ ಇರುತ್ತೆ. ಈ ಸೆಷನ್ನ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ, ಈಗಲೇ ಚೆಕ್ ಮಾಡಿ. ಈ ಕೋರ್ಸ್ನಿಂದ ಏನೆಲ್ಲ ಕಲಿಬಹುದು ಅಂತ ಕೇಳಿದ್ರೆ ಈಗಿನ AI ಟ್ರೆಂಡ್ ಹಾಗೂ ಅಪ್ಡೇಟ್ಗಳು ಇದರಲ್ಲಿ ಇರ್ತಾವೆ. ಟ್ರೈನಿಂಗ್ ಅಟೆಂಡ್ ಆದರೆ 5,000 ರೂಪಾಯಿ ವರ್ತ್ನ ಬೋನಸ್ ಕೂಡ ಸಿಗುವ ಸಾಧ್ಯತೆ ಇದೆ. 20ಕ್ಕೂ ಹೆಚ್ಚು AI ಟೂಲ್ಸ್ ಹಾಗೂ ಹ್ಯಾಕ್ಸ್ನ ಬಗ್ಗೆ ಮಾಹಿತಿ ಸಿಗುತ್ತೆ. AI ಬಳಸಿ ಜಾಬ್ ಹಂಟಿಂಗ್, ಡಾಟಾ ಅನಾಲಿಟಿಕ್ಸ್ ಅನ್ನ ಇಂಪ್ರೂವ್ ಮಾಡಿಕೊಳ್ಳಬಹುದು. ಪರ್ಸನಲ್ ಬ್ರ್ಯಾಂಡಿಂಗ್ ಬಗ್ಗೆ ಕೂಡ ಈ ಟ್ರೈನಿಂಗ್ ನಲ್ಲಿ ಮಾಹಿತಿ ಪಡೆದುಕೊಳ್ಳಬಹುದು. ಈ ಟ್ರೈನಿಂಗ್ ಅನ್ನ ಸೇಲ್ಸ್, ಮಾರ್ಕೆಟಿಂಗ್, ಉದ್ಯಮಿಗಳು ಹೀಗೆ ಎಲ್ಲಾ ಫೀಲ್ಡ್ ನವರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಡಿಸೈನ್ ಮಾಡಲಾಗಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ, ಈಗಲೇ ಟ್ರೈನಿಂಗ್ ಅಟೆಂಡ್ ಆಗಿ. ಆರಂಭದಲ್ಲಿ ಉಕ್ರೇನ್ ವಿರುದ್ಧ ಮೇಲುಗೈ ಸಾಧಿಸಿದ್ದ ರಷ್ಯಾ ಬರ್ತಾ ಯುದ್ಧದಲ್ಲಿ ಬಿಗಿ ಹಿಡಿತವನ್ನ ಕಳೆದುಕೊಳ್ತಾ ಬಂತು. ಹಾಗಂತ ಬಿಡ್ಲಿಲ್ಲ, ಉಕ್ರೇನ್ ಸೋಲಲಿಲ್ಲ. ಹೀಗೆ ಸಾಗಿ ಬಂದ ಈ ಯುದ್ಧ 1000 ದಿನಕ್ಕೆ ಕಾಲಿಟ್ಟಿದೆ. ಉಕ್ರೇನ್ ರಷ್ಯಾಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಪ್ರತಿರೋಧ ತೋರೋದಕ್ಕೆ ಕಾರಣ ಅಮೆರಿಕದಂತಹ ಬಲಿಷ್ಠ ದೇಶಗಳ ಬಾಹ್ಯ ಬೆಂಬಲ.
ಈಗ ಅಮೆರಿಕದ ಬಾಹ್ಯ ಬೆಂಬಲ ದೊಡ್ಡ ಪ್ರಮಾಣದಲ್ಲಿ ಸಿಕ್ಕಿದೆ. 3 ವರ್ಷಗಳ ಕಾಲ ತಮ್ಮ ಯುದ್ಧೋಪಕರಣಗಳನ್ನು ಬಳಕೆ ಮಾಡುವುದಕ್ಕೆ ನಿರ್ಬಂಧ ಹೇರಿದ್ದ ಅಮೆರಿಕ ಈಗ ಅದಕ್ಕೂ ಕೂಡ ಅನುಮತಿ ಕೊಟ್ಟು ಬಿಟ್ಟಿದೆ. ಹೀಗಾಗಿ ಯುದ್ಧ ರಂಗದಲ್ಲಿ ದೊಡ್ಡದೊಂದು ಟ್ವಿಸ್ಟ್ ಸಿಕ್ಕಿಬಿಟ್ಟಿದೆ. ಅಮೆರಿಕ ಇಷ್ಟೆಲ್ಲ ಮಾಡಿದ ಮೇಲೆ ರಷ್ಯಾ ಸುಮ್ಮನೆ ಇರುತ್ತಾ ಹೇಳಿ? ಅದರಲ್ಲೂ ರಷ್ಯಾ ಅಧ್ಯಕ್ಷ ಪುಟಿನ್ ಸುಮ್ಮನೆ ಇರುವ ಜಾಯಮಾನದವರೇ ಅಲ್ಲ. ಅವರದ್ದೇನಿದ್ರು ಮುಯ್ಯಿಗೆ ಮುಯ್ಯಿ ಅನ್ನುವ ವ್ಯಕ್ತಿತ್ವ. ಹೀಗಾಗಿ ಪುಟಿನ್ ಈಗ ದೊಡ್ಡದೊಂದು ನಿರ್ಧಾರ ತೆಗೆದುಕೊಂಡು ಬಿಟ್ಟಿದ್ದಾರೆ. ಅದೇನಪ್ಪ ಅಂತ ಕೇಳಿದ್ರೆ, ತಮ್ಮ ದೇಶದಲ್ಲಿರುವ ನ್ಯೂಕ್ಲಿಯರ್ ಕಾನೂನನ್ನ ಬದಲಾವಣೆ ಮಾಡುವುದು. ಹೌದು, ಈ ವಿಚಾರದ ಬಗ್ಗೆ ಕಳೆದ 2-3 ತಿಂಗಳಿಂದ ರಷ್ಯಾ ಚಿಂತನೆ ಮಾಡಿತ್ತು ಅನ್ನೋದು ನಿಜ. ಆದರೆ ನಿಯಮವನ್ನ ಬದಲಾವಣೆ ಮಾಡಿರಲಿಲ್ಲ. ಆದರೆ ಈಗ ಅಮೆರಿಕ ತನ್ನ ವಿರುದ್ಧ ಗೇಮ್ ಪ್ಲಾನ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಪುಟಿನ್ ಎಚ್ಚೆತ್ತುಕೊಂಡಿದ್ದಾರೆ. ತಮ್ಮ ದೇಶದ ನಿಯಮವನ್ನೇ ಬದಲಾವಣೆ ಮಾಡಿದ್ದಾರೆ. ಯಾವ ನಿಯಮ ಬದಲಾವಣೆ ಅನ್ನೋದು ಗೊತ್ತಾಗಬೇಕು ಅಂದರೆ ರಷ್ಯಾದಲ್ಲಿ ಇಲ್ಲಿವರೆಗೆ ಇದ್ದ ನ್ಯೂಕ್ಲಿಯರ್ ನಿಯಮದ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಅಣ್ವಸ್ತ್ರವನ್ನ ಹೊಂದಿರುವ ದೇಶಗಳು ಆ ಅಣ್ವಸ್ತ್ರವನ್ನ ಯಾವ ಸಮಯದಲ್ಲಿ ಬಳಕೆ ಮಾಡಬೇಕು ಅನ್ನುವ ಬಗ್ಗೆ ತಮಗೆ ತಾವೇ ನಿಯಮಗಳನ್ನ ಮಾಡಿಕೊಂಡಿದ್ದಾವೆ. ನಮ್ಮ ಭಾರತ ಕೂಡ ಈ ವಿಚಾರದಲ್ಲಿ ನಿಯಮವನ್ನ ಮಾಡಿಕೊಂಡಿದೆ. ಭಾರತದ ನಿಯಮ ತುಂಬಾನೇ ಸಿಂಪಲ್. ನೋ ಫಸ್ಟ್ ಯೂಸ್. ಅಂದರೆ ಯಾವುದೇ ಕಾರಣಕ್ಕೂ ನಾವಾಗಿ ಮೊದಲು ನ್ಯೂಕ್ಲಿಯರ್ ವೆಪನ್ ಅನ್ನ ಬಳಕೆ ಮಾಡೋದಿಲ್ಲ. ದಾಳಿಯ ಬದಲಾಗಿ ರಕ್ಷಣೆಗೆ ಮಾತ್ರ ಭಾರತ ನ್ಯೂಕ್ಲಿಯರ್ ವೆಪನ್ಗಳನ್ನು ಇಟ್ಕೊಂಡಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಈ ನೋ ಫಸ್ಟ್ ಯೂಸ್ ಅನ್ನುವ ನಿಯಮ ಮಾಡಿಕೊಂಡಿರೋದು ಜಗತ್ತಿನಲ್ಲಿ 2 ದೇಶಗಳು. ಒಂದು ಭಾರತ, 2ನೇ ದೇಶದ ಹೆಸರು ಕೇಳಿದ್ರೆ ನಿಮಗೆ ಖಂಡಿತ ಶಾಕ್ ಆಗುತ್ತೆ. 2ನೇ ದೇಶ ಚೀನಾ. ಹೌದು, ಚೀನಾ ಕೂಡ ನ್ಯೂಕ್ಲಿಯರ್ ವೆಪನ್ ವಿಚಾರದಲ್ಲಿ ನೋ ಫಸ್ಟ್ ಯೂಸ್ ಅನ್ನುವ ನಿಯಮವನ್ನ ಹಾಕಿಕೊಂಡಿದೆ. ಆದರೆ ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ನಂತಹ ಬಲಿಷ್ಠ ದೇಶಗಳು ಇಂತಹ ಯಾವುದೇ ನಿಯಮಗಳನ್ನ ಮಾಡಿಕೊಂಡಿಲ್ಲ. ಅಪಾಯ ಇದೆ ಅಥವಾ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಅಂದ್ರೆ ಆ ದೇಶಗಳು ನ್ಯೂಕ್ಲಿಯರ್ ವೆಪನ್ಗಳನ್ನು ಬಳಕೆ ಮಾಡುವ ನಿಯಮಗಳನ್ನು ಹಾಕಿಕೊಂಡಿವೆ. ಆದರೆ ಅದಕ್ಕೆ ಕೆಲವೊಂದು ಷರತ್ತುಗಳಿದೆ ಅಷ್ಟೇ. ಬೇರೆ ಬೇರೆ ದೇಶಗಳಲ್ಲಿ ಬೇರೆ ರೀತಿಯ ಷರತ್ತುಗಳಿದೆ. ರಷ್ಯಾದ ವಿಚಾರಕ್ಕೆ ಬಂದರೆ, ಒಂದು ವೇಳೆ ನ್ಯೂಕ್ಲಿಯರ್ ವೆಪನ್ ಬಳಕೆ ಮಾಡೋದೇ ಆದರೆ ಯಾವುದೇ ದುರ್ಬಲ ದೇಶದ ಮೇಲೆ, ಅಂದರೆ ನ್ಯೂಕ್ಲಿಯರ್ ವೆಪನ್ ಇಲ್ಲದ ದೇಶದ ಮೇಲೆ ಬಳಕೆ ಮಾಡಬಾರದು ಅಂತ ರಷ್ಯಾ ನಿಯಮ ಹಾಕಿಕೊಂಡಿತ್ತು. ಈ ನಿಯಮ ಇರೋದ್ರಿಂದ ರಷ್ಯಾ ಉಕ್ರೇನ್ನ ಮೇಲೆ ನ್ಯೂಕ್ಲಿಯರ್ ವೆಪನ್ ಅನ್ನ ಬಳಕೆ ಮಾಡುವಂತಿರಲಿಲ್ಲ. ರಷ್ಯಾ ಹೋಲಿಸಿದ್ರೆ ಉಕ್ರೇನ್ ದುರ್ಬಲ ದೇಶ. ಹೀಗಾಗಿ ರಷ್ಯಾ ಮಾಡಿಕೊಂಡಿರುವ ನಿಯಮ ಅದಕ್ಕೆ ಅಡ್ಡ ಬರ್ತಾ ಇತ್ತು. ಆದರೆ ಈಗ ಈ ನಿಯಮದಲ್ಲಿ ಬದಲಾವಣೆ ಮಾಡಿಕೊಳ್ಳೋದಕ್ಕೆ ರಷ್ಯಾ ಮುಂದಾಗಿದೆ. ಈಗ ಅಮೆರಿಕ ಉಕ್ರೇನ್ನ ಜೊತೆ ಸೇರಿಕೊಂಡಿರೋದ್ರಿಂದ ಇನ್ಮುಂದೆ ಉಕ್ರೇನ್ ಯಾವ ರೀತಿಯ ದಾಳಿ ಮಾಡಿದ್ರು ಅದನ್ನ ರಷ್ಯಾ ಜಂಟಿ ದಾಳಿ ಅಂತಾನೆ ಪರಿಗಣಿಸುತ್ತೆ. ಹೀಗಾಗಿ ಉಕ್ರೇನ್ ಮೇಲೆ ಅಣ್ವಸ್ತ್ರ ದಾಳಿಯನ್ನ ಕೂಡ ಮಾಡಬಹುದು ಅಂತ ತನ್ನದೇ ನಿಯಮದಲ್ಲಿ ರಷ್ಯಾ ಬದಲಾವಣೆ ಮಾಡಿದೆ. ಅಲ್ಲಿಗೆ ರಷ್ಯಾ ನೇರವಾದ ಸಂದೇಶವನ್ನ ರವಾನೆ ಮಾಡಿಬಿಟ್ಟಿದೆ. ನಮ್ಮನ್ನ ಇನ್ಮುಂದೆ ಕೂಡ ಕೆಣಕಿದ್ರೆ ನಾವು ನ್ಯೂಕ್ಲಿಯರ್ ಬಾಂಬ್ ಹಾಕೋದಕ್ಕೆ ಕೂಡ ರೆಡಿ ಇದ್ದೇವೆ ಅಂತ ರಷ್ಯಾ ಡೈರೆಕ್ಟ್ ಆಗಿಯೇ ಹೇಳಿದ ರೀತಿ ಇದೆ. ಇದೆಲ್ಲದರ ನಡುವೆ ಪುಟಿನ್ ಭಾರತ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಮುಂದಿನ ತಿಂಗಳು ಅಥವಾ ವರ್ಷಾರಂಭದಲ್ಲಿ ಭಾರತಕ್ಕೆ ಬರೋದಕ್ಕೆ ಪುಟಿನ್ ನಿರ್ಧಾರ ಮಾಡಿದ್ದಾರೆ ಅಂತ ರಷ್ಯಾ ಮಾಧ್ಯಮಗಳು ವರದಿ ಮಾಡಿವೆ. ಒಂದು ವೇಳೆ ಈ ಸುದ್ದಿ ನಿಜವೇ ಆಗಿದ್ದಲ್ಲಿ ರಷ್ಯಾ ಹಾಗೂ ಉಕ್ರೇನ್ ನಡುವೆ ಯುದ್ಧ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಪುಟಿನ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಪುಟಿನ್ ಕೊನೆಯ ಬಾರಿಗೆ ಭಾರತಕ್ಕೆ ಬಂದಿದ್ದು ಡಿಸೆಂಬರ್ 6, 2021ರಂದು. ಅವತ್ತು ದೆಹಲಿಯಲ್ಲಿ ನಡೆದ ಭಾರತ ಮತ್ತು ರಷ್ಯಾಗಳ ವಾರ್ಷಿಕ ಶೃಂಗಸಭೆಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ಪುಟಿನ್ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ರು. ನಂತರ ಉಕ್ರೇನ್ ವಿರುದ್ಧ ಸಂಘರ್ಷ ಆರಂಭವಾಗುತ್ತೆ. ಅಲ್ಲಿಂದ ಪುಟಿನ್ ಭಾರತಕ್ಕೆ ಭೇಟಿ ನೀಡಿರಲಿಲ್ಲ. ಆದರೆ ಮೋದಿ ಮಾತ್ರ ಇತ್ತೀಚೆಗಷ್ಟೇ ರಷ್ಯಾಗೆ ಭೇಟಿ ನೀಡಿದ್ರು. ಅಕ್ಟೋಬರ್ 22, 23ರಂದು ರಷ್ಯಾಗೆ ಭೇಟಿ ನೀಡಿ ಕಜಾನ್ನಲ್ಲಿ ನಡೆದ 16ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ಅಷ್ಟೇ ಅಲ್ಲ, ಜುಲೈನಲ್ಲಿ ಕೂಡ ಮೋದಿ ರಷ್ಯಾ ಪ್ರವಾಸ ಮಾಡಿದ್ರು. ಆ ಸಂದರ್ಭದಲ್ಲಿ ಪುಟಿನ್ಗೆ ಭಾರತಕ್ಕೆ ಬರೋದಕ್ಕೆ ಆಹ್ವಾನ ನೀಡಿದ್ರು ಮೋದಿ. ಇದೀಗ ಪುಟಿನ್ ಭಾರತಕ್ಕೆ ಬರುವ ಮನಸ್ಸು ಮಾಡಿದ್ದಾರೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಲೇಬೇಕು. ಪುಟಿನ್ ಉಕ್ರೇನ್ ವಿರುದ್ಧ ಸಂಘರ್ಷ ಆರಂಭ ಮಾಡಿದ ನಂತರ ವಿದೇಶ ಪ್ರವಾಸ ಮಾಡೋದನ್ನ ಕಡಿಮೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಉಕ್ರೇನ್ ದೇಶದ ಮೇಲಿನ ಯುದ್ಧ ಅಪರಾಧಗಳಿಗಾಗಿ ಪುಟಿನ್ ಅವರಿಗೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಬಂಧನ ವಾರೆಂಟ್ ಜಾರಿ ಮಾಡಿದೆ. ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವು ಅವರ ಪ್ರೇಯಸಿ ಹಾಗೂ ರಷ್ಯಾದ ಮಕ್ಕಳ ಹಕ್ಕುಗಳ ಕಮಿಷನರ್ ಮರಿಯಾ ಅವರ ವಿರುದ್ಧವೂ ಕೂಡ ಆಪಾದಿತ ಯುದ್ಧ ಅಪರಾಧಗಳಿಗಾಗಿ ಬಂಧನ ವಾರೆಂಟ್ಗಳನ್ನು ಹೊರಡಿಸಿತು. ಹೀಗಾಗಿ ಬೇರೆ ದೇಶಗಳಿಗೆ ಹೋದರೆ ಪುಟಿನ್ ಬಂಧನವಾಗುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಆಪ್ತ ದೇಶಗಳನ್ನ ಬಿಟ್ಟರೆ ಬೇರೆ ಯಾವ ದೇಶಗಳತ್ತ ಕೂಡ ಪುಟಿನ್ ಮುಖ ಮಾಡ್ತಾ ಇಲ್ಲ. ಭಾರತದ ಮೇಲೆ ನಂಬಿಕೆ ಇರೋದ್ರಿಂದ ಈಗ ಭಾರತಕ್ಕೆ ಬರೋದಕ್ಕೆ ಮನಸ್ಸು ಮಾಡಿದ್ದಾರೆ.
ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.